ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸಿಂಪಲ್ಲಾಗಿ ಒಂದು ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ರವೆ, ಚಿರೋಟಿ ರವೆ ಮತ್ತು ಸ್ವಲ್ಪ ನಾನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು, ಹಾಗೆ ಸ್ವಲ್ಪ ಇದಕ್ಕೆ ಮೊಸರು ಬೇಕು. ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಸಾಕು. ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಬೇಕು. ಹಿಂದಿನ ದಿನ ನೆನೆ ಹಾಕಿಲ್ಲ ಅಂತ ಹೇಳಿ ಯೋಚನೆ ಮಾಡೋದೇ ಬೇಡ. ಅಷ್ಟು ಚೆನ್ನಾಗಿ ಬರುತ್ತೆ. ಬೆಳಗ್ಗೆ 5 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ದೋಸೆ ಹೇಗೆ ಹಾಕ್ತೀವೋ ಅದೇ ಥರನೇ ಹಾಕಿದರೆ ಆಯಿತು. ಚೆನ್ನಾಗಿ ರುಚಿಕರವಾದ ದೋಸೆ ರೆಡಿಯಾಗಿದೆ ಗೈಸ್. ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಚಟ್ನಿ ಮಾಡಿದ್ದೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ, ನೆನೆಸಿಲ್ಲ ಹಿಟ್ಟು ಅನ್ನೋದು ಏನೂ ಬೇಡ ಗೈಸ್, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೀವು.